ಇವತ್ತು ನಮ್ಮ ಗುಲ್ಬರ್ಗ್ನ ಹೃದಯಭಾಗದಲ್ಲಿರ್ತಕ್ಕಂಥ ನಗರ ಪೊಲೀಸ್ ಠಾಣೆ ಆಪೋಸಿಟಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ಉತ್ಸವ ನಡೀತಾ ಇದೆ. ಇವತ್ತು ಎಲ್ಲ ನಮ್ಮ ಹಿರಿಯರಾದಂಥ ನಮ್ಮ ಮುಖಂಡರಾದಂಥ ಆದಿನಾರಾಯಣನವರು, ಹಾಗೆ ನಮ್ಮ ಶಿವಣ್ಣವರು, ಹಾಗೆ ನಮ್ಮ ರಾಜೇಂದ್ರ ಗೌಡರು, ಮಂಜಣ್ಣವರು, ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ತಮ್ಮವಾದಂಥ ನಮ್ಮ ಅಮರು, ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಸೂರಿ, ಹಾಗೆ ನಮ್ಮ ಶಾಪುರ ನಾರಾಯಣಪ್ಪ ಹಿರಿಯರು ದೊಡ್ಡವರು, ಅವರು ಮುಲಾದಿ ಅಂದರೆ ಫೌಂಡೇಶನ್ ಅವರೇ ಇವರಪ್ಪ ಶಾಪುರ ನಾರಾಯಣಪ್ಪ ಅವರು ಒಂದು ಇದರಲ್ಲಿ ಅವ್ರ ಮಗನೂ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ಆಂಜಪ್ಪ, ನನ್ನ ಎಲ್ಲರಿಗಿಂತೂ ನನಗೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಜೆ ಕೆ ನನಗೆ ಅಂದರೆ ನಮ್ಮ ಸ್ವಂತ ಫ್ಯಾಮಿಲಿ ಜೆ ಕೆ, ನಾವೆಲ್ಲ ನಮ್ಮ ಜೆ ಕೆ ಅವರು ಎಲ್ಲರೂ ಇದ್ದಾರೆ. ಮುಖ್ಯವಾಗಿ ನೀವು ಇದ್ದೀರಾ ಪತ್ರಕರ್ತರು, ನಿಮಗೆಲ್ಲರಿಗೂ ಧನ್ಯವಾದಗಳು. ವರ್ಷವೂ ಯಾವ ರೀತಿಯಲ್ಲಿ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಈ ದೇವಸ್ಥಾನ ಕಟ್ಟವಾಗಿದ್ದಲ್ಲೂ ನಾನು ಇದನ್ನು ಸಹಾಯ ಮಾಡಿದ್ದೀನಿ. ಆವತ್ತಿಂದ ಅನುದಾನ ಮಾಡೋದು ಇದೆಲ್ಲ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಯುವಕರೆಲ್ಲ ಸೇರಿ, ಎಲ್ಲ ನಮ್ಮ ಅಮ್ಮರು, ಸೂರಿ, ಚಾಪುರಾಡಪ್ಪನವರು ಮಗ ಎಲ್ಲರೂ ಸೇರಿ, ನಮ್ಮ ಜೆ ಕೆ, ಆಂಜಪ್ಪ ಇವರೆಲ್ಲರೂ ಸೇರಿ, ಗ್ರಾಮಸ್ಥರೆಲ್ಲ ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. ಅವರಿಗೆಲ್ಲ ರೇಣುಕಾ ಯಲ್ಲಮ್ಮ ತಾಯಿ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಕಾಪಾಡಲಿ, ಹೆಚ್ಚಿಗೆ ಆರೋಗ್ಯವನ್ನು ಕೊಡಲಿ, ಹೆಚ್ಚಿಗೆ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಮಳೆಯನ್ನು ಕೊಡಲಿ, ರೈತರನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಿಮ್ಮ ಮುಖಾಂತರವಾಗೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ಒಳ್ಳೆಯದಾಗಿ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರದವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಂಥದಕ್ಕೆ ಇವಾಗ ಈ ಕೆಲಸ ಇದೆಲ್ಲ ಆಗಬೇಕು. ಒಳಗಡೆ ಹೊಸ ಪ್ಲೇಟ್ಗಳು ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಕರ್ತನಾದಂಥ ಟೋಲ್ ಬಾಬು ಟೀಮು, ರೇಣುಕಾ ಯಲ್ಲಮ್ಮ ದೇವಿ, ಬಾಬು ಅಂಡ್ ಟೀಮು, ಸೀನಾ, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಆ ಟೀಮ್ಗೆಲ್ಲರಿಗೂ ಆರೋಗ್ಯ, ಭಾಗ್ಯ, ಅವ್ರ ಫ್ಯಾಮಿಲಿ, ಕುಟುಂಬ, ಮಕ್ಕಳು ಎಲ್ಲರಿಗೂ ಆ ದೇವರು ರೇಣುಕಾ ಯಲ್ಲಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಇನ್ನೂ ಒಂದ್ಸಲಿ ಪ್ರಾರ್ಥನೆ ಮಾಡ್ತೀವಿ.